ಸೀದಾ ಮಸಾಜ್ ಮಾಡಿ ಸೀದಾ ಕೈ ಮೂವೈತೆ ನೀವು ಸೀದಾ ಇಡ್ರಿ. ಏನು ನೀವು ಚಿಕ್ಕ ಯಜಮಾನ್ರ ಹಿಂಗೆ ಮಾಡಿರಿ, ಹೆಂಗೆ ನೀವು ಮಸಾಜ್ ಮಾಡಕತ್ತೀನಿಲ್ಲ ಅಂದಿಟ್ಟು ನಿಂದ್ರಿ. ಕೈ ಟ್ವಿಸ್ಟ್ ಮಾಡ್ಲಿಕ್ಕಂದ್ರೆ ನೀವು ಮಸಾಜ್ ಆಗಲ್ಲ ನೋಡು, ನೋವು ಹಾಕ ಮತ್ತೆ. ಅಯ್ಯೋ ಕೈ ಹಿಂಗೆ ಮಾಡಿ ನಾನು ಜೋರಾಗಿ ತಿಕ್ಬೇಕಾಗತ್ತಾ ಮತ್ತೆ? ಅಯ್ಯೋ ನೀ ಮಸಾಜ್ ಮಾಡಕತ್ತಿ ಏನು ಮಾಡತ್ತೀವಿ? ಸರಿ ಸಾಕಿದೆ, ಕಾಲು ತಿಕ್ತೀನಿ ಸರ್. ಕಾಲು ಸೀದಾ ಮಾಡ್ರಿ ಕಾಲು ಸೀದಾ. ಯಪ್ಪೋ ನನ್ನ ಕಾಲು ಹೋಯ್ತು. ಯವ್ವ ಈಕಿ ನನ್ನ ಸಾಯಿ ಹಿಡ್ತಾಳೆ, ಗೊತ್ತಾಗಿತ್ತು ನನಗೆ ಸಾಯಿ ಹಿಡ್ತಾಳೆ. ನಿಮ್ಗೆ ಸಾಯಡಲ್ಲ, ಸೀದಾ ಮಾಡ್ರಿ ಕಾಲು. ಎಲ್ಲಿ ಮಗ್ಳು ನೀರಿನ ಬಾಟ್ಲಿ ಐತೆ ಹಾಕೊಂಡು ಬೀಳ್ತಿ ಮತ್ತೆ ನೀನು. ನೀವು ಇದೇ ಮಾಡ್ಬೇಡ, ನಂಗೆಲ್ಲ ಗೊತ್ತು. ನಾನು ಸುಮ್ಮನೆ ನಾನೆಲ್ಲ ಮಾಡ್ತೀನಿ ಸುಮ್ಮ ಮಸಾಜ್. ನೀನು ಕೂಲ ತೆಗೀರಿ, ಭಯ ಬರ್ತಾವು. ನಮಸ್ಕಾರ ವೀಕ್ಷಕರೇ, ಯಾರೆಲ್ಲ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಹೇ ಸಾರಿ ಅದು ಕಾಲು ಜಾರ್ತು. ಕಣ್ಣ ಸಲಿಗೆ ಎಲ್ಲ ಸುಲಿಗೆ, ನೀನಿಂದು ನನಗೆ ನನಗೆ ಎದ್ದೇಳೆಯವ ತಾಯಿ ಎದ್ದೇಳ, ವಜ್ಜಾಗತ್ತಿ ಕೈ ಏನಂದು. ಯಪ್ಪ ಸಾರಿ ಅದು ಕಾಲು ಸ್ವಲ್ಪ ಬಾಟ್ಲಿ ಬಡದ್ ಬಿತ್ತು. ಯವ್ವ ನೀನು ಬಾಟ್ಲ ನನ್ನ ಕೈ ಮತ್ತಟ ನೋವು ಮಾಡಿದಲ್ಲ ನೀನು. ಇಲ್ಲ ಮತ್ತೊಮ್ಮೆ ಮಸಾಜ್ ಮಾಡ್ತೀನಿ ತೋ. ನೀನು ಮಸಾಜ್ ಮಾಡೋದು ಬೇಡ, ಏನು ಬೇಡ. ಇರ್ಲಿ ಮಾಡ್ತೀನಿ ತೋರಿ. ಬೇಡವಾ ಬೇಡ ಅಲ್ಲ, ಇನ್ನೂ ಮಸಾಜ್ ಆಗಿಲ್ಲ ಬಿಡ್ರಿ. ಬೇಡ, ನಾ ಆಮೇಲೆ ಮತ್ತೆ ಮಾಡಿಸ್ಕೊತೀನಿ. ಈಗ ಸಾಕು, ಇಷ್ಟ ಇದನ್ನ ಎಣ್ಣೆ ಹಚ್ಕೊಂತೀನಿ ನಾನು. ಎಲ್ಲ ಹೋಗು, ನೀನು ಮಸಾಜ್ ಬೇಡ. ಸರಿ ಆಗಿದ್ರೆ ನಾನು ಬರಲಿ, ನೀರಾರು ತೊಗೊಂಡ್ಬರ್ಲಿ ತಿನ್ನಕ್ಕೆ. ಬೇಡ ಏನು ಬೇಡ, ತರ್ತೀನಿ. ಅಣ್ಣ ಓ ಅಣ್ಣ, ಅಣ್ಣೋಯ್ ಓಯ್ ಇಲ್ಲಿ ನೋಡಿಲಿ, ಏನು ಕಣ್ಣು ಪಿಳ್ಕಸ್ಲಾದಾಕಿ ನೋಡ್ತಾನೆ. ಅಣ್ಣ ಹಾಂ ಮಿಂಚು, ಏನು ಎಷ್ಟೊತ್ತಾಗ ನಾನು ಬಂದು ನಿಂತು ಒಂದಿಟ್ಟು ಲಕ್ಷ ಐತೆ ನನ್ನ ಕಡೆ. ಆಕಿನಾಗ ಹಂಗೆ ನೋಡಾತಿ ಏನಾಯ್ತು? ಅದು ಜೋರಾಗಿ ಏನೋ ಬಿದ್ದಂಗೆ ಆಯ್ತು. ಯವ್ವ ಆಕಿನ ಈ ಬಾಟ್ಲಿನಿಂದ ಕಾಲು ಜಾರಿ ನನ್ನ ಮೇಲೆ ಬಿದ್ದಿದ್ಲು. ಅಲ್ಲ ಕೈ ಮೊದಲ ನೋವಾಯ್ತು, ಮತ್ತೆ ನೋವಾಗತ್ತಿದೆ. ಆದ್ರೆ ನೀನೆಲ್ಲ ಕಳೆದೋದಂಗೆ ಆಯ್ತು. ಕಳೆದೋದಂಗಲ್ಲ, ಕೈ ನೋವಾಗತ್ತೈತೆ, ಇದು ಆಗತ್ತೈತಿ. ಮಿಂಚು ಬಾಯಿಲೆ. ಹಾಂ ಬಂದೆ ಅಕ್ಕ, ನಿಮಗೋಸ್ಕರ ಬಿಸಿ ಚಾತ. ನೀವು ನನಗೇನು ಬೇಡಿದೆ ಅಲ್ಲ, ಇಷ್ಟೊತ್ತನ ಮಸಾಜ್ ಮಾಡಿನಲ್ಲ, ಒಂದಿಟ್ಟು ಬಿಸಿ ಚಾ ಕುಡಿದ್ರೆ ಸ್ವಲ್ಪ ಚಲೋ ಆಗುತ್ತೆ. ಬೇಡ ಅಂತ ಏನಿಲ್ಲ, ಕುಡಿ ಅಂತ ಹೇಳಕತ್ತೀನಲ್ಲ. ಒಳಗೆ ಗಂಟು ಬಿದ್ದೀವ ನೀನು ನನಗೆ. ಅಮ್ಮವ್ರು ನಿಮ್ಮನ್ನ ಸೇವೆ ಮಾಡಂದ್ರೆ ನಾನಂತೂ ಮಾಡಕತ್ತೀನಿ. ಸರಿ ಕೊಟ್ಟೋಗು. ಏನು ಕುಡಿದಪ್ಪ ಇದನ್ನ, ಕೈ ಒಂದು ಹಿಡ್ಕೊಂಡು ಬಿಡೈತಿ. ನಾನು ಕುಡಿಸ್ಲಾ ಚಿಕ್ಕ ಯಜಮಾನ್ರಿ? ಬೇಡ, ನೀನು ಮಾತ್ರ ಬರಬೇಡ, ನನ್ನ ಹತ್ರನ ಬರ್ಬೇಡಿ. ಇಲ್ಲ ತಗೊಳ್ಳಿ ಕುಡಿಸ್ತೀನಿ. ಬೇಡ ಅಂದ್ರೆ ಬೇಡ, ಹಾಗೆಲ್ಲ ಸಂಕೋಚ ಮಾಡಬೇಡ. ಕುಡಿ ಬಿಸಿ ಐತಿ ಕಡೆ ಬಿಡಿ ಇದನ್ನ. ಸರಿ ಬಿಟ್ಟೆ. ಯಪ್ಪ ಲೇ, ಬಿಸಿ ಐತ್ಲಿ ತಕ್ಕೊಲ್ಲ ಇದನ್ನ. ನೀ ಮನುಷ್ಯರದ ಏನಿದೆ ನೀನು? ಬಿಸಿ ಚಾ ಕೊಟ್ಟೆ, ಬಿಸಿ ಕೈ ಮೇಲೆ ಹಾಕಿದಲ್ಲ. ಮೊದಲ ಕೈ ನೋವು ಐತಿ ನಿನಗೆ. ಯಾರು ನನ್ನ ಕೆಲ್ಸಕ್ಕೆ ಬಂದಾರ ನಿನಗೆ? ನೀನು ನಡಿ ಮತ್ತೆ, ನೀ ಜಾಗ್ರತೆ ಮಾಡಿ. ಅದು ನೀವು ಬಿಡ ಅಂದ್ರೆ ಬಿಟ್ಬಿಟ್ಟೆ. ಬಿಡಂದ್ರೆ ನಾನು ತಲೆ ಮೇಲೆ ಬಿಡ್ತೇನೆ. ಹಂಗಲ್ಲ, ಸಾರಿ ನೀನು ಸಾರಿ ಮುಖಕ್ಕೆ ನನ್ನ ಕಣ್ಣು ಮುಂದೆ ಬೇಡ, ಹೋಗಿ ನೀನು. ಸರಿ ಮತ್ತೆ ನಾವು ಬೇಕಾದ್ರೆ ಹೇಳಿ. ನೀನು ಮಾತ್ರ ಐತ ಬರಕೋಬೇಡ, ಅದ ನನಗೆ ದೊಡ್ಡ ಉಪಕಾರ. ಯಾಕೆ ತೊಗೊಂಡೋಗು. ಅಲ್ಲ ಊಟ ತೊಗೊಂಡ್ಬರ್ಲಿ. ಏನು ಬೇಡ, ಏನು ತರಕೋಬೇಡ, ನನಗೇನು ಬೇಡ. ನಿನ್ನಿಂದ ನನಗೇನು ತೊಗೊಂಡು ಬರಕೋಬೇಡ. ಅವ್ವ ಇದ್ರೆ ಕಳಿಸು, ನಾ ಅವನ್ನ ಜಡಿ ಮಾತಾಡ್ತೀನಿ. ಅಂಟಿಯವ್ರು ಕೆಲಸ ಮಾಡಾಕ್ತಾರೆ. ನೀನು ಮಾತ್ರ ಬರಕೋಬೇಡ. ಲೋ ಅಣ್ಣ, ಮತ್ತೆ ನಾನು ಅಂತ ಪರಿಚಯಗತ್ತಿ ಅಲ್ಲಿ ಚಾ ಕುಡಿಸ್ತೀನಂತೆ. ಚಾನ ಕೈನ ಬಿಟ್ಬಿಟ್ಲು. ನಿನಗೆ ಒಳ್ಳೆ ಪಜಿತೆ ಬಿಡೈತಲ್ಲ. ವೈಕಿ ಮಸಾಜ್ ಮಾಡ್ತಾ ಎಲ್ಲ ಚಲೋ ಮಾಡ್ತಾಳೆ, ಮಸಾಜ್ ಎಲ್ಲ ಚಂದ ಮಾಡ್ತಾಳೆ. ಅದೇನು ಯಾನೇ ಪರಕಲ್ಲ. ಆದ್ರೆ ಒಮ್ಮೆ ಕಿತಾಪತಿ ಮಾಡ್ತಾ ಕೈ ಬಿಡ ಅಂದ್ರೆ ಬಿಡ್ತಾಳೆ. ಆಗಿದ್ದಾಗ ಗೊತ್ತಾಗುತ್ತೋ ಇಲ್ಲೋ ಒಂದು ಗೊತ್ತಾಗಲ್ಲ ಈಕಿನ. ನಿನಗೆ ಮಾತ್ರ ಪಜಿತಿ ಮಾಡಕತ್ತಾಳಕಿ. ಇರ್ಲಿ, ಸೇವೆ ಚೆನ್ನಾಗಿ ಮಾಡಿಸ್ಕೊ. ಆದ್ರೂ ನಿಮ್ಮಿಬ್ಬರು ಜಗಳ ಕ್ಯೂಟ್ ಆಗಿರ್ತೈತೆ. ತಗೊಳ್ಳಿ ಊಟ ತಗೊಳ್ಳಿ. ನಾನು ಬೇಡ ಅಂದಿದ್ದೆ, ಮತ್ತೆ ತೊಗೊಂಡ್ಬಂದಿ ಊಟ ನೀನು. ನೀ ಬೇಡ ಅಂತೀರಿ, ಬಟ್ ಅಮ್ಮವರು ಇದನ್ನು ಕೊಟ್ಟು ಬಾ ಅಂತ ನನ್ನ ಕೈ ಕೊಟ್ಟರು. ಆಮೇಲೆ ಕೊಟ್ಟು ಬಾ ಅಂತ ಅಷ್ಟೇ ಅಲ್ಲ, ನಿಮಗೆ ತಿನ್ನಿಸ್ ಅಂತಾನೂ ಹೇಳಿದ್ದಾರೆ. ಬೇಡ ತಾಯಿ, ನೀನು ಮಾತ್ರ ತಿನ್ನಿಸೋದು ಬೇಡ. ನಾನು ತಿಂತೀನಿ. ಅಲ್ಲಿಡು ಅಣ್ಣ, ತಿನ್ನಿಸ್ಕೊಳಣ ಪ್ಲೀಸ್. ತಿನ್ನಿಸ್ಕೊ, ಚಂದಂಗೆ ತಿನ್ನಿಸ್ತಾರೆ. ಗೌರಿ ಅಕ್ಕ ಹೋಗು, ತಿನ್ಸೋಗು. ಇದು ಹೆಂಗಾಗತ್ತೈತೆ ಅಂದ್ರೆ ಬೆಕ್ಕಿಗೆ ಚೆಲ್ಲಾಟ, ಇಲ್ಲಿಗೆ ಪ್ರಾಣ ಸಂಕಟ ಆ ಥರ ಆಗತೈತಿ. ಗೌರಿ ನೀನು ಭಾಳ ಒಳಕಿದೀವ, ನಿನ್ನಷ್ಟು ಒಳ್ಳೆ ಯಾರಿಲ್ಲ. ಬೇಡ, ನಾನು ಮಾತು ಕೇಳೋದು ಬೇಡ. ಅಯ್ಯೋ ಬೇಡ ಗೌರಿ, ಇವತ್ತು ಭಾಳ ಆಗೈತಿ. ಅಣ್ಣ ಮತ್ತೆ ಇದಂತೂ ಗುಳಿ ತಗೋಬೇಕು. ನೀ ತಿನ್ಸೋ, ಹೋಗು, ನೀ ತಿನ್ಸೋ. ಹೌದು, ಮಿಂಚು ಹೇಳಿ ಕರೆಕ್ಟ್ ಐತಿ. ತಿನ್ಬರ್ರಿ. ಮಿಂಚು ತಿನ್ನಿಸ್ತಾಳೆ. ಅಯ್ಯೋ ಅಣ್ಣ, ನನ್ನ ಕೈಲ ಇಲ್ಲಪ್ಪ, ಆಗಂಗಿಲ್ಲ. ನನ್ನ ಗಾವ ಆಗಂಗಿಲ್ಲ. ನೀ ಮೊದಲೇ ಚೇರ್ನಾಗ ಕುದ್ದಿ. ಇಲ್ಲ, ಗೌರಿ ಅಕ್ಕನೇ ತಿನ್ನಿಸ್ತಾ. ಸುಮ್ಮನೆ ತಿನ್ರಿ. ತಿನ್ನಂತ ಹೇಳಿದ್ರೆ ತಿನ್ರಿ. ಇದನ್ನು ಕೈ ಬಿಟ್ಟು ಮತ್ತೆ. ಇಲ್ಲ, ಕೈ ಬಿಡಲ್ಲ, ತಿನ್ರಿ. ಒಂದೊಂದು ತತ್ತೀನಿ. ಮತ್ತೆ ಈ ಸತಿ ಗುಳಿಗೆ ಕೊಡ್ತೇನೆ. ತಿನ್ಸು. ಏನೇ ಇದ್ರೆ ಉಪ್ಪು ಇಲ್ಲ, ಖಾರನೂ ಇಲ್ಲ, ಏನೂ ಇಲ್ಲಲ್ಲ. ನೀವು ಗುಳಿಗೆ ತಗೋತಾರಲ್ಲ, BP ಜಾಸ್ತಿ ಆಗಬಾರ್ದಂತೆ ನಾನು ಉಪ್ಪು ಖಾರ ಕಡಿಮೆ ಹಾಕಿಸ್ಕೊಂಡು ಮಾಡ್ಕೊಂಡು ಬಂದೆ. ನನ್ನ ಪೇಷಂಟ್ ಮಾಡ್ಬೇಕಂತೀಯೋ ಪರ್ಮನೆಂಟ್ ಮ್ಯಾಲೆ ಕಳಿಸ್ಬೇಕಂತ ಮಾಡಿಯೋ. ನನಗೆ ಯಾವ BP ಶುಗರ್ ಇಲ್ಲ. ನೀನು ನೆಕ್ಸ್ಟ್ ಟೈಮ್ ಇದು ಬೇಡ, ನಂಗೆ ಬೇರೆ ತೊಗೊಂಡು. ಇಲ್ಲಪ್ಪ, ನಿಮಗೀಗ ಮೆಡಿಸಿನ್ ಕೊಡ್ಬೇಕು, ಇದಾ ತಿನ್ಬೇಕು ನೀವು. ಆಹಾ, ಏನು ಮಜಾ ಐತಿದು ನೋಡಕ್ಕೆ. ಅಲ್ಲ ನಾವು ಒಂದು ದಿನ ಒಂದು ಉಪ್ಪು ಕಡಿಮೆ ಆಗ್ಲಿಕ್ಕೆ ತಿನ್ನಂಗಿಲ್ಲ. ಇವತ್ತು ನೋಡು, ತಿನ್ನು ಮಗ ತಿನ್ನು, ಗುಮ್ಮು ಮಜಾ ಐತಿ. ನಾಲ್ಕತ್ತಿಯಲ್ಲ ಮಿಂಚು ಅದಕ್ಕೆ. ಅಣ್ಣ ತಿನ್ಬೇಕಣ್ಣ, ಹಂಗೆಲ್ಲ ಮಾಡಬಾರ್ದು. ತಿನ್ನು ತಗೋರಿ ಇನ್ನೊಂದು ತುತ್ತು. ಅಯ್ಯೋ ಬೇಡ, ನಾನು ಇವತ್ತು ಉಪವಾಸ ಇರ್ತೀನಿ. ಉಪವಾಸ ಹೆಂಗ? ಈ ಸತಿ ಗುಳಿಗೆ ತಗೋಬೇಕು ನೀವು. ತಿನ್ರಿ. ಇಲ್ಲಪ್ಪ, ನಾವು ಉಪವಾಸ ಇರ್ತೀನಿ. ನಾನು ತಿಂತೀನಿ. ಅಲ್ಲಿಟ್ಟು ನಿಮ್ಮ ಕೈ ಎತ್ತಾಗ ಬರೋದು. ಏನು ತಿಂತೀರಿ? ಇಲ್ಲ, ನಾನು ತಿನ್ನಿಸ್ತೀನಿ. ಇಲ್ಲ, ನಾನು ತಿಂತೀನಿ. ತಿನ್ನಿಸ್ತೀನಿ. ನಾನು ತಿನ್ನಲ್ಲ. ಸರಿ ತಿನ್ನಿಸ್. ನಮ್ಮ ಅಣ್ಣ ಯಾರಿಗೂ ಬಗ್ಗಂಗಿಲ್ಲ. ಗೌರಿ ಅಕ್ಕ ಬಗ್ಗಕತ್ತಾರ ಅಂದ್ರೆ ಖುಷಿ ಆಗತೈತಿ. ಅಯ್ಯೋ ಕೈ ಮೇಲೆ ಇಟ್ಲಲ್ಲೇ ಉಪ್ಪ ಇಕ್ಕಿ. ಅಯ್ಯೋ ಸಾರಿ ಅಣ್ಣ. ವಾವ್ ಯವ್ವ ತಾಯಿ, ಕೈ ಮುಗಿತೀನಿ. ನಿನ್ನ ಇಟ್ಟು ಹೋಗ್ಬೇಡಿ. ಸರಿ ಆಗಿದ್ರೆ ತಿಂತಿರಲ್ಲ, ನಾ ಹೋಗಿ ಮೆಡಿಸಿನ್ ತೊಗೊಂಡ್ಬರ್ತೀನಿ. ಅಷ್ಟೊಂದು ಖಾಲಿ ಮಾಡ್ಬೇಕು. ಈಕಿ ನಾನು ತಿನ್ಲಿಕ್ಕೆ ನನ್ನ ಜೀವ ಹೇಳ್ತಾಳೆ. ಈಕಿ ಮಿಂಚು ತೊಗೊಂಡ್ಬಾ ಇದನ್ನ. ಅಣ್ಣ ನಿಂದ ಗೌರಿ ಅಕ್ಕನ ಕರಿತೀನಿ.
ಗೌರಿ ಅಕ್ಕ ತಿನ್ನಿಸ್ಬೇಕಂತ ಬಾ ಇಲ್ಲಿ. ಬಂದೆ ಬಂದೆ. ಅಯ್ಯೋ ಬೇಡ ನಾನೇ ತಿಂತೀನಿ. ಕೈ ಒಂದು ಮಡ್ಚಕ ಬರೋಲ್ದು. ನನ್ನ ಶರ್ಟ್ ಐತೆ ತೊಗೊಂಡ್ಬರು. ನೀನು ಗೌರಿ ಅಕ್ಕ ಶರ್ಟ್ ತೊಗೊಂಡ್ಬರ್ಬೇಕಂತ. ಬಂದೆ ಬಂದೆ. ನೀನು ಹುಚ್ಚರ ಐತೆನ ಗೌರಿ ಅಕ್ಕ ಅನ್ಕಂತ ಸುಮ್ಮನೆ ಹೋಗಿ ಮೊದಲು ಜಾಗ ಖಾಲಿ ಮಾಡಿ ಇಲ್ಲಿಂದ. ಗೌರಿ ಅಕ್ಕ ಇನ್ನೂ ಸ್ವಲ್ಪ ರೈಸ್ ಅಂತ ತೊಗೊಂಡ್ ಬಾ. ತೊಗೊಂಡ್ ಬಂದೆ. ಇದ್ದೇ ತಿನ್ನಕ್ಕೆ ಆಗೋಲ್ಲ ನನಗೆ. ರೈಸ್ ಅಂತ ರೈಸ್ ಚಲ್ ಬಿಡ್ತೀನಿ ತೊಗೊಂಡು ಹೋಗಿದ್ದಾನೆ. ಗೌರಿ ಅಕ್ಕ ಬರ್ತಾಳಿದ್ದಾರೆ. ಮಜಾ ಐತಿಕ್ಕಿದೆ. ತಗೋರಿ ಇದನ್ನ ಮಾಡ್ಯಾನ ನೋಡಿ ನಿಮಗೋಸ್ಕರ. ಇದೇನವ ಇದು ಸೊಪ್ಪಿಂದ ಸಲಾಡ್ ಅಂತ ನೀವು ಮಾಡ್ತಿದ್ರಲ್ಲ ಅದು. ಸರಿ ಅದು ಕೊಡು. ನಾಳೆ ತಿಂತೀನಿ ಹೋಗು. ಇಲ್ಲ ಒಂದು ಸ್ಪೂನ್ ನಾ ತಿನ್ಸಕ್ಕೆ ಬೇಡ. ನಾಳೆ ತಿಂತೀನಿ ಹೋಗು. ಸರಿ ಆಗಿದ್ರೆ ಇಲ್ಲಿ ಇದು ಇಷ್ಟೊಂದು ಕಹಿ ಐತಿ. ಯಾರು ಮಾಡ್ಯಾರ ಇದನ್ನ? ಗೌರಿ ಅಕ್ಕ ನೀನೇ ತಿನ್ಸ್ಬೇಕಂತ ಬಾಯಿ. ಹೌದಾ ತಿನ್ಸ್ಲಾ? ಬೇಡ ಭಾಳ ರುಚಿಗೈತಿ ತಿಂತೀನಿ ಹೋಗು. ಅಣ್ಣ ಹೋಗೆ ಹೋಗು ನೀನು. ತುಂಗ ಇದಕ್ಕೊಂಟೇನು ಮಾಮ ಅಂತ. ಹ್ಞೂ ರೀ ಮಾಮಾರಿಗೆ ಊಟ ಕೊಡೋದು ಅಂತೀನಿ. ನಾ ಹೋಗ್ತೀನಿ ಬಿಡ. ನಾ ಹೋಗ್ತೀನಿ. ನಾನು ಸ್ವಲ್ಪ ಕೆಲಸ ಐತಿ. ನಾವು ಅವ್ರ ಜೊತೆ ಮಾತಾಡೋದೈತಿ. ನಾ ಹೋಗಿ ಕೊಟ್ಟು ಬರ್ತೀನಿ. ಬೇಡ ತುಂಗ ನಾ ಹೋಗ್ತೀನಿ ಕೊಡು. ಸರಿ ಆಗಿದ್ರೆ. ಅಲ್ಲ ಅತ್ತಿಯರು ಯಾಕೆ ಹೋಗ್ತೀನಿ ಅನ್ನಕತ್ತಾರ ಇವತ್ತು? ಏನಕ್ಕಂತ ಗೊತ್ತಾಗಲಿಲ್ಲ. ಹೋಗ್ಲಿ ಬಿಡ. ಏನಾರ ಬಾದಿನ ಐತಿ ನೋಡಕ್ಕೆ ಹೋಗಿರ್ಬೇಕು. ನನ್ನ ಕೆಲಸ ಐತಿ. ಸರಿ. ಯಾರದು? ರೀ ನಾನ್ರಿ. ನಾನ್ರಿ ಅಂದ್ರೆ ನಿಮ್ಮ ಹೆಂದಿ ಬಂದಿನಿ ಬನ್ರಿ. ನೀನ್ ಯಾಕೆ ಬಂದಿ? ತುಂಗನ್ ಕಳಿಸು. ಇಲ್ಲ ನಿಮ್ಮ ಜೋಡಿ ಸ್ವಲ್ಪ ಮಾತಾಡೋದಿದೆ. ನಾನು ನೀವು ಹೊರಗೆ ಬರ್ರಿ. ಭಾಳ ದಿನ ಆಗೈತೆ ನಿಮ್ಮನ್ನು ನೋಡ್ಲಾರ್ದ. ಒಂದು ವಿಚಾರ ನಿಮ್ಮ ಜೋಡಿ ಮಾತಾಡೋದೈತಿ. ಊರಿಗೆ ಆಪತ್ತು ಬಂದೈತೆ ಅಂತ ಅನ್ಸಾಕತ್ತೈತಿ ನನಗೆ. ಬರ್ರಿ. ಏನು ಆಪತ್ತು? ಏನದು? ಆಕೆ ಬಂದಾಳ್ರಿ. ಆಕೆ ಮತ್ತೆ ಬಂದಾಳ ಅನ್ಸಾಕತ್ತೈತಿ. ಅಕ್ಕಿ ಬಂದಾಳ ಅಂದ್ರೆ ಯಾರು ಬಂದಾರ? ಊರಾಗೆ ಆಡಿ ಇಬ್ಬರು ಹುಡುಗರು ನಾಪತ್ತೆ ಆಗ್ಯಾವಂತ. ಆಮೇಲೆ ಅವರು ಒಂದು ಸಣ್ಣ ಹುಡುಗಿ ಇದು ಆದಕ್ಕಿ. ಆಮೇಲೆ ಒಂದು ಸಣ್ಣ ಹುಡುಗ. ಹೌದಾ? ಅವಳು ಬಂದಾಳ? ಹ್ಞೂ ರೀ. ಅದಲ್ಲ ಮೊನ್ನೆ ಮೊಮ್ಮಗಿಗೆ ಆಕ್ಸಿಡೆಂಟ್ ಆಗೈತಿ. ಹೆಂಗಾಗೈತೆ ಅಂತಂದ್ರೆ ಅವ್ನ ಮುಂದೆ ಏನೂ ಕಂಡೇ ಇಲ್ಲ ಅಂತ. ಎಲ್ಲ ಚೆನ್ನಾಗೈತೆ ಅಂತ. ಸಡನ್ನಾಗಿ ಏನೋ ಫ್ಲಿಪ್ ಆಗಿ ದಬ್ ಅಂತ ಬಿದ್ದಂತ. ಆಮೇಲೆ ಕಾಯಿ ಕಟ್ಟಬೇಕಾದ್ರೆ ಮನೆಯಾರು ಯಾರು ಇವ್ರು ತುಂಗಾಣೆ ಇರಲಿಲ್ಲ ಗಂಗಾಣೆ ಇರಲಿಲ್ಲ. ಇಬ್ಬರು ಇರಲಿಲ್ಲ ಅಂತ. ಅವರು ಹಂಗೆ ಅವಸರದ ಬಿಟ್ಟು ಅರ್ಧಕ್ಕೆ ಬಂದ್ರಂತಂದ್ರೆ ಅದಕ್ಕೆ ನಾ ಅರ್ಚಕರನ್ನು ಮಾತಾಡ್ಸಿದೆ ಏನಾಗ್ತಿದೆ ಅಂತೇಳಿ. ಇಲ್ರಿ ಈ ಥರ ಅಭಿಷೇಕ ಆಗತೈತಿ ಅಂತಂದ್ರೆ ಅವರು. ಹೌದಾ? ಎಲ್ಲದ್ರ ಮೇಲೆ ನಿನಗೆ ತಪ್ಪು ಏನಾದರೂ ಕಾಣ್ತಿತ್ತ? ಅದು ನಾನು ನೋಡಿಲ್ರಿ. ಆದರೆ ನಾನು ಸವಿತಾನ ಮನೆಗೆ ಹೋಗಿದ್ದೆ. ಸವಿತಾನ ಇವ್ರ ಜೋಡಿ ಎಲ್ಲ ಮಾತಾಡ್ತಿದ್ದೆ. ಅವರು ಇಷ್ಟು ವರ್ಷ ಏನು ಜಾತ್ರೆ ಮಾಡ್ಕೊಂಡು ಬಂದ್ರೆ ಒಂದು ಸಲನೂ ಈ ಥರ ಏನಾಗಿಲ್ಲ. ನಿಮ್ಮ ಕಡೆ ಆಗತ್ತೈತೆ ಅಂದ್ರೆ ಏನಾರು ಇರ್ಬೇಕು ನೋಡ್ರಿ ಅಂತಂದೆ. ಆಮೇಲೆ ಅವ್ರ ಊರಾಗ ಏನಾರ ನಾಪತ್ತೆ ಆಗೋದು ಅದು ಏನಾರು ಆಗೈತೆ ಅಂತ ಕೇಳ್ಕೊಂಡ್ಬಂದೆ. ಸವಿತಾ ಏನೋ ಒಂದು ಅವ್ರ ಕೈಯಾಗಿನ ಕೆಲಸದವ್ರ ಕೈಯಾಗಿ ಹೇಳ್ಕಳಿಸಿಲ್ಲ ಅಂತ. ಇಲ್ಲ ಹಿಂಗೆ ಆಗೈತಿ ನೋಡಂತೇಳಿ ಹೇಳ್ಕಳಿಸಿಲ್ಲ ಅಂತ ನನಗೆ. ಗರ್ಭಿಣಿ ಮಹಿಳೆ ಏನಾದರೂ ಮಿಸ್ಸಿಂಗಾ? ಇವು ಎರಡನ್ನ ಹೇಳ್ಕಳಿಸ. ಮುಂದಿನ ಏನೋ ನನಗೆ ಗೊತ್ತಿಲ್ಲ ರೀ. ನಾನು ಆ ಊರಿಗೆ ಹೋಗ್ಬೇಕು. ನಾಳೆ ಹೋಗ್ತೀನಿ. ಹೋಗೆಲ್ಲ ತಿಳ್ಕೊಂಡು ಬರ್ತೀನಿ. ಮೊದಲು ಅಪಾಯನ ತಪ್ಪಿಸೋದಕ್ಕೆ ನೋಡು. ಅಪಾಯ ಆಗುತ್ತೆ, ಎಲ್ಲ ಸರ್ವನಾಶ ಆಗುತ್ತೆ, ಮನೆಯೆಲ್ಲ ಬೆಂಕಿ ಹತ್ತುತ್ತೆ. ಇದಕ್ಕೆ ಪರಿಹಾರ ದೇವಿಯೇ ಪರಿಹಾರ. ಆದರೆ ಇದನ್ನ ಯಾರು ಏನು ಎಂದು ತಿಳ್ಕೊ. ಅವಳು ಆದರೆ ಎಲ್ಲ ನಾಶ ಮಾಡೋದಕ್ಕೆ ಬಂದಿದ್ದಾಳೆ. ಇದಕ್ಕೆ ಅವರೇ ಬರಬೇಕು. ಅಲ್ಲ ರೀ ನೀವು ಬರ್ರಿ ಹೊರಗೆ. ಅವಳು ಬರೋದೇ ನನಗೋಸ್ಕರ. ನಾನು ಬಂದರೆ ಇನ್ನೂ ಅಪಾಯ ಆಗುತ್ತೆ. ಹೋಗು ನೀನು. ತುಂಗನ್ ಕಳಿಸು. ನೀನು ಬರಬೇಡ ಇನ್ನು. ಅಲ್ರಿ ಯಾಕೋ ನಂಗೆ ಇದ್ರದ್ದೇನೋ ಮುನ್ಸೂಚನೆ ಅನ್ಸಾಕತ್ತೈತಿ. ಇಬ್ರು ಸೊಸೆಂದ್ರು ಹುಷಾರು. ಅವರಿಬ್ಬರನ್ನು ಎಲ್ಲಿ ಕಳಿಸ್ಬೇಡ. ಅದು ಮಾಡ್ತೀನಿ ರೀ. ಅವರಿಬ್ರು ಒಟ್ಟಿಯಾಗಿದ್ರೇನೆ ಅವರಿಬ್ರು ಬದುಕ್ತಾರೆ. ಒಬ್ರು ಒಂದು ದಿಕ್ಕಾದ್ರೆ ಒಬ್ರು ಇನ್ನೊಂದು ದಿಕ್ಕಾದ್ರೆ ಅವರಿಬ್ಬರಿಗೆ ಅಪಾಯ. ಸರಿ ರೀ ಅದೆಲ್ಲ ಮಾಡ್ತೀನಿ. ಆಮೇಲೆ ಹೇಳ್ರಿ. ನೀನು ತಕ್ಷಣವೇ ಸಾವಿತ್ರಿ ಹತ್ರ ಹೋಗಿ ಸಾವಿತ್ರಿ ಅವ್ರ ಊರಲ್ಲಿ ಏನೇನು ಆಗ್ತಿದೆ ಅಂತ ತಿಳ್ಕೊಂಬ. ಸರಿ ರೀ. ಇದಕ್ಕೆ ಏನು ಮಾಡ್ಬೇಕಂತ ನನಗೆ ಅರ್ಥ ಆಗ್ತಿಲ್ಲ. ಇದಕ್ಕೆ ಏನೂ ಇಲ್ಲ. ನಾನು ಇದನ್ನ ಯೋಚನೆ ಮಾಡ್ತೀನಿ. ಯಾರು ಬಂದಿದ್ದಾರೆ ಯಾರು ಹೋಗ್ತಿದ್ದಾರೆ ಅಂತ ಗೊತ್ತಾಗುತ್ತೆ. ಸರಿ ರೀ. ಆದರೆ ಗಂಗನ ಗತಿ ಏನ್ರಿ? ಗಂಗಾಗ ಏನಾಗಲ್ಲ ಅಪಾಯ? ಗಂಗಾಗಿ ಏನಾಗಲ್ಲ. ನೀನು ಅದಕ್ಕೆ ಚಿಂತೆ ಬಿಡು. ಸರಿ ರೀ. ಅವಳು ಮತ್ತೆ ಯಾಕೆ ಬಂದಂತ? ಈ ವರ್ಷ ಜಾತ್ರೆ ನಮಗೆ ಬಂದೈತಿ. ಅದಕ್ಕೆ ಬಂದ ಹಿಂಗೆ? ಅವಳು ಬಂದು 2 ವರ್ಷ ಆಯಿತು. ಆದರೆ ನಮ್ಮ ಊರಿಗೆ ಬಂದಿದ್ದಿಲ್ಲ. ಅಲ್ರಿ ಅದನ್ನ ಅಷ್ಟೆಲ್ಲ ಇದನ್ನು ಮಾಡಿದ್ವಿ ನಾವು. ಅದು ಹೆಂಗಕ್ಕಿ ಬಂದ್ಲ ಅಂತ? ಎಲ್ಲೋ ಏನೋ ತಪ್ಪಾಗಿದೆ. ಅವಳೇನಾದರೂ ಬಂದರೆ ಊರು ನಾಶ ಆಗೋದಂತೂ ಖಂಡಿತ. ಇದನ್ನು ನೀನು ಗುಟ್ಟಾಗಿಡಬೇಡ. ಇದಕ್ಕೆ ಏನಾದರೂ ಪರಿಹಾರ ಹುಡುಕಬೇಕು ನೀನು. ಸರಿ ರೀ. ಮಾವ ಅತ್ತೆ ಯಾಕೆ ಬಂದಿದ್ರು? ಅದು ಊರಿಗೆ ಅನಾಹುತ ಆಗೋದೈತಿ. ನಿನ್ನ ಮಕ್ಕಳನ್ನ ನೀನು ಜೋಪಾನವಾಗಿ ನೋಡ್ಕೊ. ಸರಿ ಮಾವ. ಹಿರಿಯವನ ಎಲ್ಲಿ ಕಳಿಸ್ಬೇಡ. ಸರಿ ಮಾವ. ಗೊತ್ತಲ್ಲ ನಿಂಗೆ ಯಾರು ದೊಡ್ಡವರು ಯಾರು ಚಿಕ್ಕವರು ಅಂತ. ಹಾಂ ಮಾವ ನಂಗೆ ಗೊತ್ತು. ಆಮೇಲೆ ಗಂಗಾ ಹುಷಾರು. ಗಂಗನ ಮನಸ್ಥಿತಿ ಚೇಂಜ್ ಆಗೋ ಚಾನ್ಸಸ್ ಇರುತ್ತೆ. ಸರಿ ಮಾವ. ಅವಳ ಜೊತೆ ಯಾವಾಗಲೂ ಮಕ್ಕಳನ್ನ ಇಟ್ಟಿರು. ಹಾಂ ಮಾವ ಸರಿ. ಆಮೇಲೆ ಇಲ್ಲಿ ಒಬ್ಬರು ಸ್ವಾಮಿಯರು ಬರ್ತಾರೆ. ಗುರುಜಿ ಬರ್ತಾನೆ. ಅವನ ಕಡೆಯಿಂದ ಚಂಡಿ ಹೋಮ ಮಾಡಿಸು. ಸರಿ ಮಾವ. ಆಮೇಲೆ ಮನೇನ ದಿಗ್ಬಂಧನ ಮಾಡಿಸು. ಸರಿ ಮಾವ. ಮಾವ ಇದನ್ನೆಲ್ಲ ನೀವೇ ಮಾಡ್ಬೋದಾಗಿತ್ತಲ್ಲ. ನನ್ನ ಕಡೆಯಿಂದ ಈಗ ಆ ಶಕ್ತಿ ಇಲ್ಲಮ್ಮ. ಎಲ್ಲ ಶಕ್ತಿ ಕಳ್ಕೊಂಡಿದ್ದೀನಿ. ನೀನು ಒಂದು ಕೆಲಸ ಮಾಡು. ಅದನ್ನೆಲ್ಲ ಮಾಡಿಸೋದಕ್ಕೆ ಅವ್ರು ಬಂದೇ ಬರ್ತಾರೆ. ಈ ಜಾತ್ರೆ ಆರಂಭದಲ್ಲಿ ಬರ್ತಾರೆ ಅವರು. ಯಾಕಂದರೆ ಅವ್ರು ಬಂದ ಮೇಲೇ ಜಾತ್ರೆ ಆರಂಭದ ಮುನ್ಸೂಚನೆ ಸಿಗುತ್ತೆ. ಸರಿ ಮಾವ. ನೋಡು ಗಂಗನ ಎಲ್ಲಿ ಬಿಡಬೇಡ. ಗಂಗನ ಬಿಟ್ಟೆ ಅವಳಿಂದನೇ ಮನೆಗೆ ತೊಂದರೆ ಆಗುತ್ತೆ. ಸರಿ ಮಾವ. ಈಗ ಮನೆ ಅಳಿವು ಉಳಿವು ನಿನ್ನ ಕೈಯಲ್ಲಿದೆ. ನಿಮ್ಮ ಅತ್ತೆಗೆ ಒಮ್ಮೆ ಅರಿವಾಗುತ್ತೆ, ಒಮ್ಮೆ ಅರಿವಾಗಲ್ಲ. ಅದನ್ನ ಕಂಟ್ರೋಲ್ನಲ್ಲಿ ತಗೊಳ್ಳೋದಂತೂ ಭಾಳ ಕಷ್ಟ ಆಗುತ್ತೆ ನಿನಗೆ. ಆಮೇಲೆ ನಾನು ಹೇಳಿದ್ದನ್ನೆಲ್ಲ ನೆನ್ಪಿಟ್ಕೊಂಡು ನಿನ್ನ ಗಂಡನ
ಸರಿ ಮಾವ. ಸಾವಿತ್ರಿನ ಹೆಂಗೆ ಕರೆಸೋದು? ಸಾವಿತ್ರಿನ ಏನಾದರೂ ಕರೆಸ್ಬೇಕಂತಂದರೆ ಇವ್ರು ಸುಮ್ಮನೆ ಇರಬೇಕಲ್ಲ. ಇವರು ಒಂದು 2 ನಿಮಿಷನೂ ಸುಮ್ಮನೆ ಇರಲ್ಲ. ಕರೆಸ್ಬೇಕಂತಂದರೆ ಆಗೋದೇ ಇಲ್ಲ. ಹೌದಾ, ರಂಗವನ್ ಮಗಳದಲ್ಲ ಇಲ್ಲಿ? ಹಾಂ ಮಾವ, ಗೌರಿನ ಕರೆಸ್ಕೊಂಡಿದ್ದೀನಿ. ನನಗೆ ಗೊತ್ತಿತ್ತು ಈ ಯಾವಾಗಾದರೂ ಗೌರಿ ಸಹಾಯ ಬೇಕಾಗುತ್ತೆ ನಮಗೆ ಅಂತ. ಅದಕ್ಕೆ ಗೌರಿನ ಮನೆ ಕೆಲಸಕ್ಕೆ ಅವ್ರ ಅವ್ವನ ಕಡೆಯಿಂದನೇ ಕರೆಸಿಸ್ಕೊಂಡೆ ನಾನು. ಹಾಂ, ಮನೆ ಪೂಜೆ ಯಾವುದೇ ಆಗಬೇಕಾದ್ರೂ ಗೌರಿನ ಮುಂದಿಟ್ಟೇ ಮಾಡು. ಸರಿ ಮಾವ, ಹಾಗೆ ಮಾಡ್ತೀನಿ. ಆಮೇಲೆ ಊರನ್ನ ಯಾವಾಗಲೂ ನೀನು ಸುರಕ್ಷಿತವಾಗಿರಬೇಕು. ಗೌರಿ ತಂಗಿ ಲಾಸ್ಟ್ನೇದವಳು ಕಾವೇ ಇದ್ದಾಳ, ಅವಳು ಯಾವಾಗಲೂ ಸುರಕ್ಷಿತವಾಗಿರಬೇಕು. ಅವಳಿಗೆ ಏನಾದರೂ ತೊಂದರೆ ಆದರೆ ಮುಗೀತು. ಅವಳು ಚಿಕ್ಕವಳಲ್ಲ, ಅವಳಿಂದನೇ ಉಳಿವು ಅಳಿವು ಆಗುತ್ತೆ. ಅವಳೇನಾದರೂ ಅವಳನ್ನ ಬಲಿ ತಗೊಂಡ್ರೆ ತುಂಬ ಕಷ್ಟ. ಹೌದಾ ಮಾವ, ಹಿಂಗೆಲ್ಲ ಆಗುತ್ತಾ? ಹೌದು, ಅವಳು ರಾಕ್ಷಸಿ. ಅವಳು ರಾಕ್ಷಸಿ ಬಂದಿದ್ದಾಳೆ ಅಂದ ಬೆಳಕೆ ಸಂಹಾರ ಮಾಡೋದಕ್ಕೆ ನಿಂತಿದ್ದಾಳೆ ನಮ್ಮೂರನ್ನ. ಮಾವ ಯಾರಂತಾನೆ ಹೇಳಿಲ್ಲ. ಆಕೆ ಯಾರು ಅಲ್ಲ ಅಮ್ಮ, ದೊಡ್ಡವಳು ಅಲ್ಲ, ಚಿಕ್ಕವಳಲ್ಲ. ಅವಳು ಯಾರಂದ್ರೆ, ಹೇಳಿ ಮಾವ, ಯಾರವಳು? ಯಾಕೆ ಇದು ನಿರ್ಧಾರಕ್ಕೆ ನಿಂತಾಳ? ಇದು ತುಂಬ ವರ್ಷದ ಹಿಂದಿಂದಮ್ಮ, ನಿಮ್ಮ ಮದುವೆಗಿನ ಮುಂಚೆ, ಅಂದರೆ ನನ್ನ ಮದುವೆ ಟೈಮಲ್ಲಿ ಆಗಿರೋ ಘಟನೆ. ಅದೇ ಮಾವ, ಏನಂತ ನಮಗೆ ಹೇಳಿದರೆ ನಮಗೂ ಮುಂದೆ ಗೊತ್ತಾಗುತ್ತಲ್ಲ, ಏನು ಮಾಡಬೇಕು ಮಾಡಬಾರ್ದು ಅಂತ. ಸರಿ, ಹೇಳ್ತೀನಿ. ಅದು ಹೇಳಬೇಕಂದ್ರೆ ನನಗೆ ಹೇಳ್ತೀನಿ. ನಾಳೆ ನಿನ್ನ ಗಂಡನ ಕರ್ಕೊಂಡ್ಬಾ, ಎಲ್ಲ ಕಥೆನೂ ವಿವರವಾಗಿ ಹೇಳ್ತೀನಿ. ಸರಿ ಮಾವ, ನಿಮ್ಗೊಂದು ಹೇಳೋದು ಮರ್ತೆ. ಮೊನ್ನೆ ಗಂಗಾ ಏನು ಮಾಡಿದ್ಲು, ನನಗೆ ಫಸ್ಟ್ನೇದವಳ ಸೆಕೆಂಡ್ದವಳ ಅಂತ ಕೇಳ್ತಾ ಇದ್ಲು. ಆಮೇಲೆ ನನ್ನ ಮಕ್ಕಳು ಯಾರು ಅಂತ ಕೇಳ್ತಾ ಇದ್ಲು. ಇದೆಲ್ಲ ಅವ್ರಿಗೆ ತಲೆ ಚಿಟ್ಟಿಡ್ದು ನನಗೇನೂ ಗೊತ್ತಿಲ್ಲ, ನೀ ಏನಾದರೂ ಮಾಡ್ಕೊಂಡು ಹೋಗು ಅಂತ ಅಂದರು. ನನಗೆ ಸತ್ಯ ಗೊತ್ತಿತ್ತಲ್ಲ, ನಾನು ಹೇಳ ಬೇಡವಾ ಅಂತಲೇ ಗೊತ್ತಾಗಲಿಲ್ಲ. ಆಮೇಲೆ ಅವಳು ತುಂಬಾ ಏನಾಯಿತು ಅಂತಂದರೆ ಊಟ ಬಿಟ್ಟು 2 ದಿನ ಉಪವಾಸ ಮಾಡಿದ್ಲು. ಆಗ ಗೌರಿ ಬಂದು ಅವಳನ್ನ ಸಮಾಧಾನ ಮಾಡಿದಾಗ ಹೌದು ಆಯಿತು ಅಂತ ಸುಮ್ಮನಾದ್ಲು. ಯಾವ ಸತ್ಯನೂ ಅವಳಿಗೆ ಹೇಳ್ಬೇಡ. ಅವಳಿಗೇನಾದರೂ ಸತ್ಯ ಗೊತ್ತಾದರೆ ತುಂಬ ಕಷ್ಟ ಆಗುತ್ತೆ. ಮಾವ, ಇದನ್ನು ಯಾಕಂತ ನನಗೆ ಇದುವರೆಗೂ ನೀವು ಹೇಳಿಲ್ಲ. ಆಮೇಲೆ ಗೌರಿ ಯಾವಾಗಲೂ ನಮ್ಮ ಜೊತೆನೇ ಇರಬೇಕಂತ ನೀವು ಹೇಳಿದಿರಿ, ಅದು ಯಾಕಂತ ನಮ್ಗೆ ಗೊತ್ತಾಗಲಿಲ್ಲ. ಆಮೇಲೆ ಈ ಮನೆ ಸೊಸೆ ಆಗಬೇಕು ಅವಳು ಅಂತಂದರೆ, ಸೊ ಅದನ್ನು ನನಗೆ ಗೊತ್ತಾಗಲಿಲ್ಲ. ಯಾಕಂತ ನೀವು ಅದನ್ನು ಬಿಡಿಸಿ ಹೇಳಿದರೆ ನನಗೂ ಒಂದು ಸ್ವಲ್ಪ ಅರ್ಥ ಆಗ್ತಿತ್ತು. ಏನಿಲ್ಲ, ಗೌರಿ ದೈವ ಸಂಭೂತಳು. ಅವಳು ಆಗಲಿ ಅವಳ ಕೊನೆ ಮಗಳು ಕಾವ್ಯ ಆಗಲಿ ಇಬ್ಬರು ದೈವ ಸಂಭೂತರವರು. ಅವ್ರು ಹುಟ್ಟಿರೋ ನಕ್ಷತ್ರ ಆಗಿದೆ. ಅವರಿಬ್ಬರು ನಕ್ಷತ್ರ ಒಂದೇ. ಅವ್ರ ಮನೆ ಇಟ್ಟ ಯಾರ ಮನೆಗೆ ಇರ್ತಾರೋ ಅವ್ರ ಮನೆ ಉದ್ಧಾರ ಆಗುತ್ತೆ. ಅಷ್ಟನ್ನು ಮಾತ್ರ ನಾನು ಹೇಳಬಲ್ಲೆ. ಇದ್ರ ಮುಂದೆ ನನಗೇನು ಗೊತ್ತಿಲ್ಲ. ಮಾವ, ನನಗೆ ಇನ್ನೊಂದು, ಏಕೆಂದರೆ ನೀವು ಯಾವಾಗಲೂ ಈ ಕತ್ಲು ಕೋಣೆಯಲ್ಲೇ ಯಾಕೆ ಇರ್ತೀರಾ ಅಂತಲೂ ಗೊತ್ತಾಗ್ತಿಲ್ಲ. ನಾನು ಕಳ್ಕೊಂಡಿರೋ ಆ ದೇವರನ್ನ ಹುಡುಕ್ತಿದ್ದೀನಮ್ಮ. ಅಲ್ಲ ಮಾವ, ನಮ್ಮ ಜೊತೆನೇ ಇದ್ಕೊಂಡು ನೀವು ಮಾಡ್ಬೋದಾಗಿತ್ತಲ್ಲ. ಇಲ್ಲ, ದೇವ್ರನ್ನ ಪಡ್ಕೋಬೇಕಂತಂದರೆ ನಾವು ಯಾವಾಗಲೂ ಧ್ಯಾನದಲ್ಲೇ ಇರಬೇಕು. ಅದಕ್ಕೆ ಅಲ್ಲಿ ಮಾವ, ನಿಮಗೆ ಇಷ್ಟು ವಯಸ್ಸಾದ್ಮೇಲೆ ನೀವು ಇದೆಲ್ಲ ಬೇಕಾ? ಬೇಕು, ನಮ್ಮ ಒಳಿತಿಗಾಗಿ ನಾವು ಮಾಡಲೇಬೇಕಾಗುತ್ತೆ. ಸರಿ ಮಾವ. ನೋಡು ತುಂಗ, ನೀನು ಯಾವಾಗಲೂ ಸ್ವಾರ್ಥಿ ಆಗಕ್ಕೆ ಹೋಗ್ಬೇಡ. ಮನೆಗೋಸ್ಕರನೇ ನೀನು ಎಲ್ಲವನ್ನೂ ಮಾಡಬೇಕು. ಮಾವ, ಇದನ್ನ ಮಾಡಂತ ಇದ್ರಲ್ಲ, ಮಾಡ್ಕೊಂಡು ಬಂದೀನಿ ನೋಡು. ಸರಿ, ನಾ ಎಲ್ಲ ತಿಂತೀನಿ ಹೋಗು. ತುಂಗ, ನಾ ಹೇಳಿದ್ದೆಲ್ಲ ನೆನಪಿನಲ್ಲಿ ಇಟ್ಕೋ. ಸರಿ ಮಾವ. ಆಮೇಲೆ ಮಾವ, ನಾಳೆ ತೇರೇನೋ ಇದನ್ನ ತೇರು ಕಟ್ಟೋದಕ್ಕೆ ಬರ್ತಾರಂತೆ. ಹಾಗಾದರೆ ನಾಳೆ ಬೆಳಗ್ಗೆ ಅಲ್ಲ, ಇವತ್ತು ರಾತ್ರಿ ನಿನ್ನ ಗಂಡ ನನ್ನ ಹತ್ರ ಕರ್ಕೊಂಡು ಬಾ. ಸರಿ ಮಾವ, ಕರ್ಕೊಂಡು ಬರ್ತೀನಿ. ನಾನು ನಿನ್ನ ಅವ್ರ ಮನೆಗೆ ಕಳಿಸಿದ ಉದ್ದೇಶ ಏನು? ನೀನೇನು ಮಾಡ್ತಿದ್ಯಾ? ಬಾಬಾ, ನಂಗೆ ಅವ್ರನ್ನ ಹುಡ್ಕೋದಕ್ಕೆ ಆಗ್ತಿಲ್ಲ. ಅವ್ರು ಎಲ್ಲಿದ್ದಾರೆ ಅಂತಲೇ ಗೊತ್ತಾಗ್ತಿಲ್ಲ. ದೂತ ಬಂದಿಲ್ಲ? ಕಾಗರಾಜ ಅವನ ಕೆಲಸ ಮಾಡಿದ, ನೀವಿಬ್ಬರು ಯಾವ ಕೆಲಸನೂ ಮಾಡ್ತಿಲ್ಲ. ಅಮ್ಮ ತುಂಬ ಸಿಟ್ಟಾಗಿದ್ದಾಳೆ. ಆಗ್ತಿಲ್ಲ ಬಾಬಾ, ಅವನಿಗೆ ಗೊತ್ತಿಡಿಯೋದಕ್ಕಾಗ್ತಿಲ್ಲ. ದೂತ, ನೀ ಹೋಗಿ ಈ ವ್ಯಕ್ತಿನ ಹುಡ್ಕೊಂಡು ಬಾ. ನೀನು ಬದಲು ಇವನ್ನೇ ಕಳಿಸ್ಬೇಕಾಗಿತ್ತು. ಇನ್ನೊಂದು ಇನ್ಫಾರ್ಮೇಷನು, ನಾಳೆ ತೇರು ಕಟ್ಟೋದಕ್ಕೆ ಎಲ್ಲ ತಯಾರಿನೂ ನಡೀತಾ ಇದೆ ನೋಡು. ಇದಾಗಬಾರ್ದು. ಏನಾದರೂ ದೇವಿ ಜಾತ್ರೆ ಆದರೆ ಆ ಊರಿನ ಬಲ ಶಕ್ತಿ ಹೆಚ್ಚುತ್ತದೆ. ಸರಿ, ನಾನು ಅದಕ್ಕೇನಾದರೂ ಮಾಡ್ತೀನಿ ಅಮ್ಮ. ನೋಡು, ನಾಳೆ ನೀನು ಇದೇ ಸಮಯಕ್ಕೆ ಮತ್ತೆ ಬಾ. ಸರಿ, ನಾನು ಇನ್ನು ಬರ್ತೀನಿ. ಅಮ್ಮ, ನನಗೆ ಏನು ದಿಕ್ಕೆ ತೋರಿಸ್ತಿಲ್ಲ, ಏನು ಮಾಡಬೇಕಂತ ನೀನಾದರೂ ಹೇಳು. ನೋಡು, ಅವನು ನನಗೆ ಸಿಗಬೇಕು. ಅವನು ಸಿಕ್ಕರೆ ಎಲ್ಲದಕ್ಕೂ ಪರಿಹಾರ ಸಿಗುತ್ತದೆ. ಆಗ ಎಲ್ಲನೂ ನಾನು ನಿರ್ಧಾರ ಮಾಡುತ್ತೇನೆ. ಈಗ ನೀನು ಮೊದಲು ಊರನ್ನು ಎಲ್ಲ ನಮ್ಮ ಕಂಟ್ರೋಲ್ನಲ್ಲಿ ತೆಗೆದುಕೋ. ಸರಿ ಅಮ್ಮ. ಊರು ನಾಶ, ನನ್ನ ಶಕ್ತಿ ಬಲ, ಇವೆರಡೂ ಆಗಲೇಬೇಕು. ಸರಿ ಅಮ್ಮ.